ಹಾಯ್! ಹೊಸ ದಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಡ್ಯೂಟಿ ಇವತ್ತೂ ಕೂಡ ನಂದೇ ಇದೆ. ನಮ್ಮ ಮನೆಯವರು ಚಾಕಿ ತರಕ್ ಹೊಂಟೋಗಿದ್ದಾರೆ ಕಿರಣ್ಗೆರೆಗೆ. ಸೊ ಅವರು ಬೆಳಗ್ಗೆನೆ ಹೋದ್ರು ಅಂತ ಅವ್ರ ಡ್ಯೂಟಿ ಎಲ್ಲ ನನಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಹಸುಗಳೆಲ್ಲ ಹಾಲು ಕರಿಬೇಕಾಗಿತ್ತು. ಆ ಕೆಲಸನ ನಾನೇ ಮಾಡ್ತಾ ಇದ್ದೀನಿ ಇವತ್ತು. ಬೆಳಗ್ಗೆ ಬೇಗ ಎದ್ದು ಹಸುಗಳೆಲ್ಲ ಎರಡರಲ್ಲೂ ಹಾಲು ಕರಿತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಪ್ಲೀಸ್, ಕೊನೆ ತನಕ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮಮ್ಮ ಯಾವ ತರ ಮಿಷಿನ್ ಹಾಕೋದು ಅಂತ ಬಂದು ನಿಂತ್ಕೊಂಡು ನೋಡ್ತಾ ಇದ್ರು. ನಾನು ಹಾಕೋದ್ ಕಲ್ತ್ಕೋತೀನಿ ಯಾವ ತರ ಹಾಕೋದು ಅಂತ. ನಾನು ಇವಾಗ ಒಂದ್ ಹಸುನಲ್ಲಿ ಕರ್ದೆ, ಇನ್ನೊಂದ್ ಹಸುನಲ್ಲಿ ಕರಿಬೇಕಾಗಿತ್ತು. ಅಮ್ಮ ನಾನು ಹೋಗಿ ಕಟ್ಬಿಟ್ಟು ಬರ್ತೀನಿ, ನೀನು ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಹಸುನ ತಗೊಂಡ್ ಹೋದ್ರು. ನಾನು ಅಷ್ಟರಲ್ಲಿ ಬಕೆಟಿಗೆ ನೀರ್ ಬೇಕಿತ್ತು, ಅದನ್ನ ಹೋಗಿ ಇಟ್ಕೊಂಡ್ ಬರೋಣ ಅಂತ ಹೋದೆ. ಅಮ್ಮ ಹಸು ಇಟ್ಕೊಂಡ್ ಬರೋಣ ಅಂತ ಹೋದ್ರು. ಇವತ್ತಿನ ದಿನ ಹೇಗಿತ್ತು ಅಂತ ಫುಲ್ ವಿಡಿಯೋದಲ್ಲಿ ತೋರಿಸಿದೀನಿ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇವತ್ತಿನ ದಿನ ಯಾಕೋ ನನ್ ಬ್ಯಾಡ್ ಲಕ್ಕಿ ಅಂತ ಅನ್ಸುತ್ತೆ. ಬೆಳಗ್ಗೆನೆ ಹೇಳ್ತಾ ಇದ್ದಂಗೆನೆ ನನ್ ಮಾಂಗಲ್ಯ ಸರ ಕಟ್ ಆಗೋಯ್ತು. ಅದಾದ್ಮೇಲೆ ಬೆನ್ನು ಕೂಡ ಯಾಕೋ ತುಂಬಾ ನೋವು ಬರ್ತಾ ಇದೆ. ಇವತ್ತಿನ ದಿನ ತುಂಬಾ ವರ್ಸ್ಟ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ನನ್ ಬ್ಯಾಡ್ ಲಕ್ ದಿನ ಇವತ್ತು. ಯಾಕೋ ಟೈಮೇ ಸರಿ ಇಲ್ಲ ಆ ತರ ಆಗ್ಬಿಟ್ಟಿದೆ. ಬೆನ್ನು ಕೂಡ ತುಂಬಾ ನೋಯ್ತಾ ಇದೆ. ಅದ್ರ ಜೊತೆಲಿ ಬೆಳಗ್ಗೆನೆ ಮಾಂಗಲ್ಯ ಚೈನ್ ಬೇರೆ ಕಟ್ ಆಗೋಯ್ತು. ತುಂಬಾ ಬೇಜಾರಾಗ್ತಾ ಇದೆ ಇವತ್ತು. ಆದ್ರೂನು ಮಾಡೋ ಕೆಲ್ಸ ಮಾಡ್ಬೇಕಲ್ವಾ, ಸೊ ಅದಕ್ಕೆ ನನ್ ಕೆಲ್ಸನ ನಾನ್ ಮಾಡ್ಕೊಂತಾ ಇದೀನಿ. ಅಮ್ಮ ಹಸು ಹಿಡ್ಕೊ ಬರ್ಲೇ ಇಲ್ಲ, ನೋಡಿ ನೋಡಿ ಸಾಕಾಯ್ತು. ಇವಾಗ ನಾನೇ ಹಿಡ್ಕೊ ಬರೋಣ ಅಂತ ಹೋದೆ, ಅಷ್ಟರಲ್ಲಿ ಅವರೇ ಹಿಡ್ಕೊಂಡ್ ಬರ್ತಾ ಇದ್ರು. ಸೊ ಅವ್ರು ಬರ್ಲಿ ಅಂತ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. ಇವಾಗ ಹಸು ಹಿಡ್ಕೊಂಡ್ ಬಂದ್ರು. ಇವಾಗ ಇದಕ್ಕೆ ಕೂಡ ಕೆಚ್ಚಲೆಲ್ಲ ತೊಳ್ದಿ ಮಿಷಿನ್ ಹಾಕ್ಬೇಕು. ಅದಕ್ಕೆ ಮೊದ್ಲು ಕೆಚ್ಚಲನ್ನ ಕ್ಲೀನ್ ಮಾಡ್ಕೊಂತೀನಿ. ಅದು ಕ್ಲೀನ್ ಆದ್ಮೇಲೆ ಮಿಷಿನ್ ಹಾಕೊಬೇಕು. ತುಂಬಾ ಸಿಂಪಲ್, ಕೈಯಲ್ಲಿ ಕರಿಯೋದಾದ್ರೆ ತುಂಬಾ ಕಷ್ಟ ಆಗೋದು. ಬೆಳಗ್ಗೆ ನಾನು ಎದ್ದು ಬಂದ ತಕ್ಷಣನೇ ಕರೆಂಟ್ ಹೊಂಟೋಯ್ತು. ನಾನ್ ಅನ್ಕೊಂಡೆ ಅಯ್ಯೋ ಕೈಯಲ್ಲಿ ಕರಿಬೇಕಲ್ಲ ಅಂತ. ಆದ್ರೆ ಪರವಾಗಿಲ್ಲ, ಕರೆಂಟು 5 ನಿಮಿಷಕ್ಕೆ ಬಂದ್ಬಿಡ್ತು. ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೆ, ಅಷ್ಟ್ರಲ್ಲಿ ಬಂತು. ಬೇಗ ಬಂದ್ಬಿಡ್ತು ಕರೆಂಟು, ಲೇಟ್ ಏನ್ ಮಾಡ್ಲಿಲ್ಲ. ಅದಾದ್ಮೇಲೆ ಅದಕ್ಕೂ ಕೆಚ್ಚಲೆಲ್ಲ ತೊಳೆದು ಮಿಷಿನ್ ಹಾಕಿ ಹಾಲ್ ಕರ್ದು ಡೈರಿಗೆ ತಗೊಂಡ್ ಹೋಗ್ಬೇಕಾಗಿತ್ತು. ಇವತ್ತು ನೀರ್ ಬೇರೆ ಬಿಡ್ತಿದ್ರು, ನೀರ್ನು ಕೂಡ ಹಿಡಿಬೇಕಾಗಿತ್ತು. ಮೊದ್ಲು ಹಾಲ್ ಕರ್ದ್ ಹಾಕ್ಬಿಟ್ಟು ಬಂದ್ಬಿಡೋಣ ಅಂತ ಹೋಗಿ ಹಾಲ್ನ ಕರ್ಕೊಂತಾ ಇದೀನಿ. ಮಿಷಿನ್ ಹಾಕೋದಲ್ವಾ ತುಂಬಾ ಸಿಂಪಲ್, ಕೈಯಲ್ಲಿ ಕರಿಯೋದಾಗಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಹಂಗೇನಾದ್ರು ಆಗಿದ್ರೆ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ಕರಿಯಕ್ ಆಗೋದಿಲ್ಲ ನೀನೇ ಕರ್ದ್ಬಿಟ್ಟು ಅಂತ. ಮಿಷಿನ್ ಹಾಕೋದಲ್ವಾ ಅನ್ಬಿಟ್ಟು ಕರ್ಕೊಂತೀನಿ ಹೋಗಿ ಅಂತ ಹೇಳ್ದೆ. ಅವರು ಚಾಕಿ ತರೋದಕ್ಕೆ ಅಂತ ಹೋದ್ರು. ಹಾಲ್ ಕರ್ದಾದ್ಮೇಲೆ ಇವಾಗ ಒಂದ್ ಡಬ್ಬಿಂದ ಇನ್ನೊಂದ್ ಡಬ್ಬಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದೀನಿ. ಸೋಸ್ಕೊಂಡ್ ಹಾಕೊಬೇಕು. ಇವಾಗ ಅದನ್ನ ಹಾಕೊಂತಾ ಇದೀನಿ. ಡೈರಿಗೆ ಹೋಗಿ ಹಾಕ್ಬಿಟ್ಟು ಬಂದ್ಬಿಡೋಣ, ನಾನೇ ಹೋಗ್ಬೇಕಿತ್ತು. ಅದಕ್ಕೆ ಒಂದ್ರಿಂದ ಇನ್ನೊಂದಕ್ಕೆ ಸೋಸ್ಕೊಂಡು ಹಾಕೊಂತಾ ಇದೀನಿ ಒಂದು ಡಬ್ಬಿಂದ. ಅಮ್ಮ ನಾನು ಹಸು ಹಿಡ್ಕೊ ಹೋಗ್ತೀನಿ, ನೀನ್ ಹಾಲ್ ಹಾಕ್ಬಿಟ್ಟು ಬರೋಗು ಅಂತ ಅಂದ್ರು. ಅದಕ್ಕೆ ನಾನು ಹಾಲ್ ಹಾಕ್ಬಿಟ್ಟು ಬಂದ್ಬಿಡೋಣ ಅನ್ಬಿಟ್ಟು ತಗೊಂಡು ಇವಾಗ ಡೈರಿ ಕಡೆ ಹೋದೆ. ಅಲ್ಲಿಂದ ಬರೋ ಅಷ್ಟ್ರಲ್ಲೇನೆ ನೀರ್ ಬಿಟ್ಬಿಟ್ಟಿದ್ರು. ಡೈರಿಯಿಂದ ಬಂದ ತಕ್ಷಣನೇ ಇವತ್ತು ನೀರಿನ ಕೆಲಸ ಸ್ಟಾರ್ಟ್ ಆಗಿದೆ. ನೀರ್ ಬಿಟ್ಟಿದ್ರು ಅಂದ್ರೆ ಡಬಲ್ ಕೆಲಸ ಇರುತ್ತೆ. ನೀರ್ ಹಿಡಿಬೇಕು. ನಾವೇನ್ ಡೈಲಿ ಯೂಸ್ಗೆಲ್ಲ ಏನು ನೀರ್ ಹಿಡಿಯೋ ಅವಶ್ಯಕತೆ ಇಲ್ಲ, ಬರೀ ಮನೆಗ್ ಮಾತ್ರ ಹಿಡ್ಕೊಬೇಕು. ಪಾತ್ರೆ ಬಟ್ಟೆ ಎಲ್ಲಾನು ಹಿಂದೆನೆ ಇದೆಯಲ್ಲ, ಅಲ್ಲೇ ಮಾಡ್ಕೊಂತೀವಿ. ಇಲ್ಲಿ ಮಾತ್ರ ಅಡಿಗೆ ಮಾಡೋದಕ್ಕೆ ನೀರ್ ಮಾತ್ರ ಹಿಡ್ಕೊಬೇಕು. ಬಾಕ್ಲ ಏನಾದ್ರು ತೊಳೆಯೋದಿದ್ರೆ ಎಲ್ಲ ಇವಾಗ್ಲೇ ತೊಳ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಹಿಂದೆಯಿಂದ ನೀರ್ ತಗೊಬಂದು ನಾವು ತೊಳೆಯಕ್ ಆಗೋದಿಲ್ಲ, ತುಂಬಾ ನೀರ್ ಬೇಕಾಗುತ್ತೆ ದೊಡ್ಡ ಮನೆ ಇರೋದ್ರಿಂದ. ಅದಕ್ಕೆ ನಾನು ಇಲ್ಲೇ ನೀರ್ ಬಿಟ್ಟಾಗೇನೆ ಆ ಕೆಲ್ಸನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ನೀರ್ ಕೆಲ್ಸನ ಯಾವ್ದು ಪೆಂಡಿಂಗ್ ಉಳಿಸ್ಕೊಳ್ಳೋದಿಲ್ಲ. ಫಸ್ಟ್ ಇವತ್ತು ತಿಂಡಿನೂ ಮಾಡ್ಲಿಲ್ಲ, ಏನಿಲ್ಲ. ಇವತ್ತು ಹಾಲ್ ಡೈರಿಯಿಂದ ಬಂದ ತಕ್ಷಣನೇ ಇವತ್ತು ನೀರಿನ ಕೆಲಸ ಸ್ಟಾರ್ಟ್ ಮಾಡಿದೀನಿ. ಮನೆಗೆಲ್ಲ ನೀರ್ ಹಿಡ್ಕೊಂಡು ಬಾಕ್ಲನ್ನೆಲ್ಲ ತೊಳ್ಕೊಂಡು ರಂಗೋಲಿನೂ ಕೂಡ ಹಾಕೊಂಡೆ. ಫಸ್ಟ್ ನೀರ್ ಕೆಲಸ ಹಾಕಿದ್ರೆ ಬೇರೆ ಕೆಲಸ ಬೇಗ ಆಗೋಗುತ್ತೆ. ಫಸ್ಟ್ ನೀರ್ ಬಂದ್ರೇನೆ ಬೇಗ ಕೆಲಸ ಆಗೋದು. ನೀರಿನ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದು ಇಲ್ಲಿ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಣ ತಿಂಡಿಗೆ ಅಂತ ರೆಡಿ ಮಾಡ್ಕೊಂತಾ ಇದೀನಿ. ತರಕಾರಿ ಈರುಳ್ಳಿ ಟೊಮೊಟೊನೆಲ್ಲ ಹಚ್ಕೊಂತಾ ಇದೀನಿ. ಒಂದ್ ಪಾಟ್ ಅಲ್ಲಿ ಬಿಸಿಬೇಳೆ ಬಾತ್ ಮಾಡೋದಿದೆ. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಜಸ್ಟ್ 10 ಮಿನಿಟ್ಸ್ ಅಲ್ಲಿ, ನಿಮ್ಗೆ ಟೈಮ್ ಇಲ್ಲ ಅಂದ್ರೂ ಕೂಡ ಸಹ ಇದನ್ನ ಮಾಡ್ಕೊಂಡ್ ಬಿಡ್ಬೋದು. ಆ ಅದಕ್ಕೆ ಬಿಸಿಬೇಳೆ ಬಾತ್ ಮಾಡ್ಕೊಬಿಡೋಣ, ಟೈಮ್ ಇಲ್ಲ
ಟೈಮ್ ಆಗೋಗಿದೆ ಅಂದ್ಬಿಟ್ಟು ಇವತ್ತು ಸಿಂಪಲ್ ಆಗಿ ತರಕಾರಿ ಎಲ್ಲ ತಂದಿದ್ನಲ್ಲ ನಿನ್ನೆ ಚನ್ನಪಟ್ಟಣ ಹೋಗಿದೆ. ಎಲ್ಲ ಇತ್ತಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರ ಅಷ್ಟರಲ್ಲಿ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂತ ಇದ್ದೀನಿ. ಇಲ್ಲಿ ನಮ್ಮೂರಲ್ಲಿ ಸೀರೆ ತಗೋತೀವಿ ಅಂತ ಬಂದಿದ್ರು. ನೋಡ್ತಾ ಇರ್ಬೋದು ನಮ್ಮಮ್ಮ ಕಂಚಿ ಸೀರೆ ಕೊಟ್ರು ಬೇಡ ನಿಮ್ ಮದ್ವೆ ಸೀರೆ ತಗೊಬಂದ್ ಕೊಡಿ, ನಿಮ್ ಮದ್ವೆ ಸೀರೆ ತಗೊಬಂದ್ ಕೊಡಿ ಅಂತ ಹೇಳ್ತಾ ಇದಾರೆ. ಇದೆಲ್ಲ ಫೇಕ್, ಯಾರು ನಂಬಕ್ ಹೋಗ್ಬೇಡಿ. ಅದೆಲ್ಲ ಆದ್ಮೇಲೆ ನಮ್ಮನೆಯವರು ಚಾಕಿನೂ ಕೂಡ ತಂದ್ರು ಅಲ್ಲಿಂದ. ನಾವು ಚಾಕಿ ಒದ್ರೋಣ ಅಂತ ಹೋಗಿದೀವಿ. ನೋಡಿ ಎಷ್ಟು ಸಣ್ಣ ಸಣ್ಣ ಹುಳ, 50 ಮೊಟ್ಟೆ ಚಾಕಿ ಇದೆ ಇದ್ರಲ್ಲಿ. ಅದನ್ನೆಲ್ಲ ನೀಟಾಗಿ ಒದ್ರಕೋತಾ ಇದ್ರು. ನಾನು ಕೂಡ ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿ ಬಂದು ತಿನ್ನೆಲ್ಲ ಮುಗಿಸ್ಕೊಂಡು ಇವಾಗ ನನ್ನ ಮಗನಿಗೆ ಸ್ನಾನ ಮಾಡಿಸ್ಬೇಕಿತ್ತು. ಸೊ ಸ್ನಾನ ಮಾಡ್ಸೋಕ್ಕೂ ಒಂದು 10 ಮಿನಿಟ್ಸ್ ಮುಂಚೆನೆ ನಾನು ಮಣ್ಣಲ್ಲಿ ಬಿಟ್ಟು ಆಟ ಆಡಿಸ್ತೀನಿ. ಮಕ್ಳುಗಳು ಮಣ್ಣಲ್ಲಿ ಆಟ ಆಡ್ಬೇಕು. ಆಂಟಿಬಯೋಟಿಕ್ ಅಂಶ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ ಮಣ್ಣಲ್ಲಿ ಆಟ ಆಡೋದಕ್ಕೆ ಅಂತ. ಅವ್ನ್ದು ಆಟ ಎಲ್ಲ ಆದ್ಮೇಲೆ ಅವ್ನಿಗೆ ಸ್ನಾನ ಮಾಡಿಸಿ ಇವಾಗ ಮಲಗಿಸ್ದೆ. ಸೊ ಮೊದ್ಲೇ ಹೇಳಿದ್ನಲ್ಲ ಯಾಕೋ ಇವತ್ತು ತುಂಬಾ ಬೆನ್ನು ನೋಯ್ತಾ ಇದೆ ಅಂತ. ಅದಕ್ಕೆ ನಾನು ಅವನ ಜೊತೆನೆ ಮಲ್ಕೊಬಿಟ್ಟೆ. ನೋಡಿದ್ರೆ ಟೈಮ್ ಆಗೇ ಹೋಗಿದೆ, ಊಟದ ಟೈಮು. ಅದಾದ್ಮೇಲೆ ನಾನು ಹೋಗಿ ಅವ್ನು ಹೇಳೋ ಅಷ್ಟರಲ್ಲಿ ಸ್ನಾನ ಮುಗಿಸ್ಕೊಂಡ್ ಬರೋಣ ಅಂತ ಹೋಗಿ ಸ್ನಾನನು ಮುಗಿಸ್ಕೊಂಡ್ ಬಂದೆ. ಇಬ್ರು ಸೇರಿ ಜೊತೆಗೆ ಊಟ ಮಾಡೋಣ ಅಂತ ಅನ್ಬಿಟ್ಟು ಊಟ ಕುತ್ಕೊಂಡಿದೀವಿ. ಅವ್ನಿಗೂ ನಡಿ ತೆಗ್ದಾರ್ಕಣ ನಡಿ ನೀರು ಹೋಗು. ಹೋಗಿ ಇಟ್ಕೊಂಡು ಕುಡಿಯಾಗು. ಬಂದ ಈಚೆ ತನಕ ಅಲ್ಲಿ ಕಿರಣ್ ಅಣ್ಣ ಗದ್ರ ಬಿಡ್ತಲ್ಲ ಅಲ್ಲೇ ನಿಂತ್ಕೊಬಿಟ್ಟ. ಇದೀನಿ ನಿದ್ದೆ ಮಾಡೋ ಅದೃಷ್ಟನೇ ಅಂತ ಅನ್ಸ್ಬೋದು. ಬೆಳಗ್ಗೆ ನನ್ನ ಮಾಂಗಲ್ಯ ಕಟ್ಟಾಗೋಯ್ತು. ಬೆಳಗ್ಗೆ ಎದ್ದು ಹೊರಗಡೆ ಹೋಗ್ತೀನಿ, ಕಟ್ಟಾಗಿ ಕೈ ಮೇಲೆ ಬಂದು ಕೂತ್ಕೊಳ್ತು. ಸದ್ಯ ನನ್ನ ಅದೃಷ್ಟ. ಎಲ್ಲಾದರೂ ಹೋದಾಗ ಈ ಥರ ಆಗ್ಬಿಟ್ಟಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಸದ್ಯಕ್ಕೆ ಚೈನ್ ಏನು ಕಟ್ಟಾಗಿಲ್ಲ, ಇದಕ್ಕೆ ನುಸಿದದ್ದು ಕೊಂಡಿ ಮಾತ್ರ ಕಟ್ಟಾಗಿದೆ. ಆಲ್ಮೋಸ್ಟ್ 3 ಇಯರ್ಸ್, ನವೆಂಬರ್ ಬಂದರೆ 3 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ನಾನು ಈ ಮಾಂಗಲ್ಯ ಚೈನ್ ನುಲಿಸ್ಕೊಂಡು. ಯಾವ ಥರ ಕಟ್ಟಾಗಿದೆ ನೋಡಿ, ಪೂರ್ತಿ ಸಮದೋಗಿತ್ತು. ಇಷ್ಟರಲ್ಲೇ ಮಾತ್ರ ಪಾಪ ಇತ್ತು. ಬೆಳಗ್ಗೆ ಎದ್ದು ಬರ್ತಾನೆ ಕಟ್ಟಾಗೋಯ್ತಿದ್ದು. ಅದಕ್ಕೆ ಸಣ್ಣದೊಂದು ಚೈನ್ ಹಾಕೊಂಡಿದ್ದೀನಿ. ಸೊ ಇದನ್ನು ನಾನು ಬಿಚ್ಚಿಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಬಟ್ ಆಗಿರಲಿಲ್ಲ. ಅದೃಷ್ಟ ಅಂತ ಅನಿಸುತ್ತೆ. ಅದೇ ಕಳ್ಕೊಂಡು ನನ್ನ ಕೈ ಬೈಲಿ ಬಂದು ಬೀಳ್ದು. ಯಾಕಂದರೆ ನಾನು ಇವಾಗ ಸಿಲ್ವರ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಲ್ವರ್ ಮಾಂಗಲ್ಯ ಚೈನು. ಏಕೆ ಅಂತ ಅಂದರೆ ತೋಟದ ಹತ್ರ ಹೋಗ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ಒಬ್ಬೊಬ್ಬಳೇ ಓಡಾಡ್ತಾ ಇರ್ತೀನಿ. ಕಳ್ಳರುಗಳ ಕಾಟ ಇವಾಗ ಜಾಸ್ತಿ ಇದೆ. ಸೊ ಅದಕ್ಕೆ ನಾನು ಸಿಲ್ವರ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇದನ್ನಿನ್ನೂ ಬಿಡಿಸಿಲ್ಲ. ಊರಿಗೆ ಹೋಗ್ತೀನಲ್ಲ ಆವಾಗ ತಗೊಂಡ್ರೆ ಆಯಿತು ಅಂತ ನಾನು ಎತ್ತಿಟ್ಟಿದ್ದೀನಿ ಇದನ್ನ. ಮಾಮೂಲಿ ಇದನ್ನು ಬಿಚ್ಚಿಟ್ಬಿಟ್ಟು ಚೈನ್ ಬಿಚ್ಚಿಟ್ಬಿಟ್ಟು ಇಷ್ಟು ಮಾತ್ರ ಬೆಳ್ಳಿ ಮಾಂಗಲ್ಯ ಚೈನ್ಗೆ ಕರಿಮಣಿ ಹಾಕ್ಕೊಳ್ಳೋಕ್ಕೆ ತುಂಬ ಇಷ್ಟ ನನಗೆ. ಸೊ ಅದನ್ನು ತೆಗ್ದು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ಬಿಚ್ಚಿಟ್ಟು ಎತ್ತಿಟ್ಬಿಡ್ತೀನಿ, ಬ್ಯಾಂಕಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಊರಿಗೆ ಹೋದಾಗ ಯಾವ ಡಿಸೈನ್ ಇಷ್ಟ ಆಗುತ್ತೋ ತೋರಿಸ್ತೀನಿ ನಿಮಗೂ. ನೋಡಿ ಮಾಂಗಲ್ಯ ಚೈನ್ ಇದು 60 ಗ್ರಾಮ್ ಇದೆ. ನನಗಂತೂ ಫುಲ್ಲು ಶಾಕ್ ಆಗೋಯ್ತು. ಬೆಳಗ್ಗೆ ಕಳ್ಕೊಂಡು ಬಿದ್ದ ತಕ್ಷಣ ಚೈನೇ ಕಟ್ಟಾಗೋಯ್ತು ಅಂತ ಅಂದ್ಕೊಂಡೆ ನಾನು, ಬಟ್ ಇಲ್ಲ. ಕ್ವಾಲಿಟಿನೇ ತುಂಬ ಚೆನ್ನಾಗಿದೆ ಚೈನ್ದು, ಏನಷ್ಟು ಇದೇನಿಲ್ಲ. ಚೈನ್ ಡಿಸೈನ್ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಗೋಧಿ ಡಿಸೈನ್ ಅಂತ ಅಂತಾರೆ. ತುಂಬ ಕ್ವಾಲಿಟಿಯಾಗೂ ಕೂಡ ಇದೆ. ಎಲ್ಲೂ ಒಂಚೂರು ಏನೂ ಆಗಿಲ್ಲ ಡ್ಯಾಮೇಜ್ ಇದು. ನಾನು ಮಾಡಿಸಿ ಯುಗಾದಿಗೆ 3 ಇಯರ್ಸ್ ಕಂಪ್ಲೀಟ್ ಆಗೋಯ್ತು. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇದು ಮಾತ್ರ ಕೊಂಡಿ ಮಾತ್ರ ಕಳ್ಕೊಂಡು ಬೀಳ್ತಷ್ಟೇ. ಇಲ್ಲಿಗೆಲ್ಲ ಟ್ಯೂಬ್ ಹಾಕ್ಸ್ಕೊಂಡಿದ್ದೀನಿ, ತಾಲಿಗೆ ಇದಕ್ಕೆ ಎಲ್ಲ ಟ್ಯೂಬ್ ಹಾಕ್ತಿದ್ದೀನಿ. ಬೇಗ ಸಮಯೋದಿಲ್ಲ ಇದು. ಇದನ್ನು ಹಾಕ್ಸ್ಕೊಬಿಟ್ರೆ ಎಲ್ಲರೂ ಚೈನ್ಗೆ ಇದನ್ನು ಹಾಕ್ಸ್ಕೊಳ್ಳಿ ಕಂಪಲ್ಸರಿ. ಚೈನ್ ಸೇಫ್ಟಿಯಾಗಿರುತ್ತೆ. ಇದು ಹಾಕಿಲ್ವಲ್ಲ ಅದಕ್ಕೆ ಇದು ಬೇಗ ಸಮದೋಗಿ ಕಟ್ಟಾಗೋಯ್ತು. ಇದು ನೋಡಿ ಟ್ಯೂಬ್ ಹಾಕ್ಸಿರೋದಕ್ಕೆ ಯಾವ ಥರ ಇದೆ ಅಂತ. ಅದಕ್ಕೆ ನೀವು ಅಷ್ಟೇ ಮಾಂಗಲ್ಯ ಚೈನ್ಗೆ ಆದಷ್ಟು ಟ್ಯೂಬ್ಗಳನ್ನ ಹಾಕ್ಕೊಳ್ಳಿ. ಮಾಂಗಲ್ಯ ಚೈನ್ ಇದು ಆಲ್ಮೋಸ್ಟ್ ಆಗಲೇ
ನನಗೆ ಮದುವೆನಲ್ಲಿ ಮಾಡಿಸಿದ್ದು ಒಂದೇಳೆ ಚೈನ್ ಮಾಡಿಸಿದ್ರು 30 ಗ್ರಾಮು. ನಮ್ಮಮ್ಮ 2 ಎಳೆ ಹಾಕಿದ್ದಾರೆ, ನನ್ನ ಮಗಳು 1 ಎಳೆ ಹಾಕಿದ್ದಾಳೆ ಅಂತ. ಮದುವೆ ಆಗಿ ಅರೌಂಡ್ ನನ್ನ ದೀಪಾವಳಿನಲ್ಲಿ ಮದುವೆ ಆಯಿತು. ಮತ್ತು ನಮ್ಮಮ್ಮ ಯುಗಾದಿ ಹಬ್ಬದಲ್ಲಿ ಮಾಡಿಸ್ಕೊಟ್ಟಿದ್ದು ಚೈನ್ ಇದು. ಅವರು 1 ಎಳೆ 30 ಗ್ರಾಮ್ ಹಾಕಿಸಿ ಒಟ್ಟು 60 ಗ್ರಾಮ್ಗೆ ನನಗೆ ಚೈನ್ ಮಾಡಿಸ್ಕೊಟ್ರು. ಇದನ್ನು ಸೇಮ್ ನಮ್ಮಮ್ಮನ ಡಿಸೈನೇ ಇದೂ. ನನ್ನ ಮೊದಲಿದ್ದು ಸೇಮ್ ಇದೇ ಡಿಸೈನು, ಬಟ್ 1 ಎಳೆ ಇತ್ತು. ಆಮೇಲೆ ಮದುವೆಯಾಗಿ ಒಂದು 4-5 ತಿಂಗಳಿಗೆ ಎಲ್ಲ 2 ಎಳೆ ಚೈನ್ ಮಾಡಿಸ್ಕೊಂಡೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.